ಹೀಗೆ ಮೇಲೆ ಒಮ್ಮೆ ನೋಡಿ ಆ ದೇವರು ಮೇಲೆ ಅಂತ ತಿಳ್ಕೊಳ್ಬೇಕಂತ. ನಾವು ದೇವರನ್ನು ಯಾವತ್ತು ದೇವರು ಅಂತ ಹೇಳುವಾಗ ಕೈ ಎತ್ತಿ ತೋರಿಸ್ತೇವೆ. ಎತ್ತರದಲ್ಲಿ ದೇವರಿದ್ದಾರೆ ಅಂದ್ರೆ ಏನು? ಅವನು ಸರ್ವೋತ್ತಮನಿದ್ದಾನೆ ಅಂತ ಅರ್ಥ. ಈ ದೊಡ್ಡ ಧ್ವಜಸ್ತಂಭವನ್ನು ದೇವಸ್ಥಾನದ ಮುಂದೆ ಪ್ರತಿಷ್ಠಾಪನೆ ಮಾಡುವ ತಾಂತ್ರಿಕ ವಿಧಾನದಲ್ಲಿ ಅನೇಕ ದೃಷ್ಟಿಕೋನ ಇದೆ. ಅದರಲ್ಲಿ ಒಂದು ದೃಷ್ಟಿಕೋನ ದೇವರು ದೊಡ್ಡವ ಅನ್ನುವ ಜ್ಞಾನವನ್ನು ತುಂಬಿಸುವಂಥದ್ದು. ನಾವು ದೇವರ ದರ್ಶನ ಮಾಡುವುದಕ್ಕೆ ಅವಕಾಶ ಆಗಲಿಲ್ಲ ಅಂತ ಅನ್ಕೊಳ್ಳಿ. ಯಾಕಂದ್ರೆ ದೇವರ ಪೂಜೆಯ ಒಂದು ಕಾಲಾವಧಿ ಇಷ್ಟು ಹೊತ್ತು ಇರ್ತದೆ, ಅಷ್ಟು ಹೊತ್ತಿಗೆ ದೇವರಿಗೆ ಬಾಗಿಲು ಹಾಕಿರ್ತದೆ. ಆದ್ರೆ ನಾವು ಯಾವುದೋ ಕಾರಣದಿಂದ ಅದೇ ಹೊತ್ತಿಗೆ ದೇವಸ್ಥಾನಕ್ಕೆ ಬಂದ್ವಿ, ದೇವರ ದರ್ಶನ ಆಗಲಿಲ್ಲ. ಆವಾಗ ಏನ್ ಮಾಡಬೇಕು? ಆವಾಗ ಎರಡು ವಿಷಯ ಹೇಳ್ತಾರೆ. ಒಂದು, ದೇವಸ್ಥಾನಕ್ಕೆ ಗೋಪುರ ಇದ್ರೆ ಗೋಪುರದ ತುದಿಯನ್ನು ದರ್ಶನ ಮಾಡು. ಇಲ್ಲ, ದೇವಸ್ಥಾನದ ಮುಂದೆ ಒಂದು ಕಂಬ ಇತ್ತು ಅಂತ ಆದ್ರೆ ದೇವರ ಕಂಬ, ದೇವರ ಸ್ತಂಭ, ಆ ಮರ, ನೀವು ಕೊಡಿ ಮರ ಅಂತ ಹೇಳ್ತೀರಲ್ವ, ಮರ, ಆ ಮರ ಮುಂದೆ ಇದ್ರೆ ಅದರ ತುದಿಯನ್ನು ನೋಡು. ಅದು ದೇವರ ದರ್ಶನಕ್ಕೆ ಸದೃಶವಾದದ್ದು. ಆದ್ರೆ ಮರದ ತುದಿಯನ್ನು ನೋಡುವುದು, ಹಾಗಾಗಿ ಮರದ ಬುಡ ನೋಡುವುದಲ್ಲ. ಮರದ ಬುಡದಲ್ಲಿ 2,500 kg ಕಲ್ಲು ಹಾಕಿದ್ದಾರೆ, ಆ ಕಲ್ಲನ್ನು ನೋಡುವುದಲ್ಲ. ಕಲ್ಲು ಹಾಕಿ ಅದು ಆ ಎತ್ತರ ನಿಲ್ಲುವುದಕ್ಕೋಸ್ಕರ ವ್ಯವಸ್ಥೆ. ಆದ್ರೆ ನೋಡುವುದು ತುದಿಯನ್ನು ನೋಡುವುದರ ಮೂಲಕ ಆ ದೇವರ ಮಹತ್ವವನ್ನು ಒಮ್ಮೆ ಅನುಸಂಧಾನ ಮಾಡಿಕೊಳ್ಳುವ ಉದ್ದೇಶ ಇದೆ. ಆ ಬಲಿ